ಹೃದಯಾಘಾತದ ನಂತರ ಅತ್ಯಂತ ಭಯಾನಕ ಆರೋಗ್ಯ ಸಮಸ್ಯೆಗಳಲ್ಲಿ ಸ್ಟ್ರೋಕ್ ಕೂಡ ಒಂದು. ಅತ್ಯಂತ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುವ, ಸಾವಿನ ದವಡೆಗೂ ನೂಕುವ ಪಾರ್ಶ್ವವಾಯು ಕಾಯಿಲೆಗೆ ಕಾರಣವೇನು? ರೋಗ ಲಕ್ಷಣಗಳನ್ನು ಪತ್ತೆ ಹಚ್ಚೋದು ಹೇಗೆ? ಇಷ್ಟು ಅಪಾಯಕಾರಿ ರೋಗದಿಂದ ಪಾರಾಗೋದು ಹೇಗೆ? ಯಾವ ಬಗೆಯ ಜೀವನ ಕ್ರಮ ಸ್ಟ್ರೋಕ್ ಸಾಧ್ಯತೆ ತಪ್ಪಿಸುತ್ತೆ ಅನ್ನೋದರ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮೆದುಳಿನ ಭಾಗಕ್ಕೆ ರಕ್ತ ಪೂರೈಸುವ ರಕ್ತನಾಳ ಬ್ಲಾಕ್ ಆದಾಗ ಅಥವಾ ಸ್ಫೋಟಿಸಿದಾಗ ಮೆದುಳಿನ ದಾಳಿ ಅಂತ ಕರೆಯಲ್ಪಡುವ ಬ್ರೇನ್ ಸ್ಟ್ರೋಕ್ ಸಂಭವಿಸುತ್ತದೆ. ಎರಡು ಸಂದರ್ಭಗಳಲ್ಲಿ ಮೆದುಳಿನ ಭಾಗಗಳು ಹಾನಿಗೊಳಗಾಗುತ್ತವೆ ಅಥವಾ ನಿಷ್ಕ್ರಿಯಗೊಳ್ಳುತ್ತವೆ. ಪಾರ್ಶ್ವವಾಯು ಶಾಶ್ವತವಾದ ಮೆದುಳಿನ ಹಾನಿ, ದೀರ್ಘಕಾಲೀನ ವಿಫಲತೆ ಅಥವಾ ಸಾವಿಗೆ ಕಾರಣ ಆಗಬಹುದು. ಬ್ರೇನ್ ಸ್ಟ್ರೋಕ್ ವಿಶ್ವದಲ್ಲಿ ಸಾವಿಗೆ ಕಾರಣ ಆಗುವ ಮೂರನೇ ಸಾಮಾನ್ಯ ಕಾಯಿಲೆಯಾಗಿದೆ. ಜಾಗತಿಕವಾಗಿ ಪ್ರತಿ 4ರಲ್ಲಿ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅನ್ನೋದೇ ಇತ್ತೀಚಿನ ಸಮೀಕ್ಷೆ. ಹಾಗೆ ಬ್ರೇನ್ ಅಟ್ಯಾಕ್ ಆದ 1 ತಿಂಗಳ ಒಳಗೆ 25% ಜನ ಮರಣಕ್ಕೆ ಈಡಾಗ್ತಾರೆ. 30% ಜನ ಅಂಗವಿಕಲರಾಗ್ತಾರೆ. ಒಂದಷ್ಟು ಜನಕ್ಕೆ ಹುಟ್ಟಿನಿಂದಲೇ ಈ ಸಮಸ್ಯೆ ಬರುತ್ತೆ. ಮತ್ತೊಂದು ಅಚ್ಚರಿ ಅಂದ್ರೆ 100ರಲ್ಲಿ 60 ಜನಕ್ಕೆ ತಮಗೆ ಸ್ಟ್ರೋಕ್ ಆಗಿದೆ ಅಂತ ಗೊತ್ತೇ ಆಗಲ್ಲ. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟೋದು, ಮೆದುಳಿನ ರಕ್ತಸ್ರಾವ, ಹುಟ್ಟಿದಾಗಿನಿಂದ ಬರುವ ಸಮಸ್ಯೆಗಳಿಂದ ಸ್ಟ್ರೋಕ್ ಆಗಬಹುದು. ಮೆದುಳಿಗೆ ನಿರಂತರವಾಗಿ ಆಮ್ಲಜನಕ ಮತ್ತು ಪೋಷಕಾಂಶಗಳ ಪೂರೈಕೆ ಅಗತ್ಯ. ಬ್ಲಾಕ್ ಆದ ಅಥವಾ ಒಡೆದ ರಕ್ತನಾಳದ ಶಕ್ತಿಯ ಪೂರೈಕೆಯು ಪರಿಣಾಮ ಬೀರುತ್ತೆ. ಈ ತಡೆಗಟ್ಟುವಿಕೆಯು ರಕ್ತ ಮತ್ತು ಆಮ್ಲಜನಕವನ್ನ ಸೇರಬೇಕಾದ ಪ್ರದೇಶವನ್ನ ತಲುಪದಂತೆ ತಡೆಯುತ್ತದೆ. ಇದು ನಿಮಿಷಗಳಲ್ಲಿ ಮೆದುಳಿನ ಜೀವಕೋಶಗಳು ಹಾಗೂ ನರಕೋಶಗಳ ಸಾವಿಗೆ ಕಾರಣ ಆಗುತ್ತೆ. ಮೆದುಳಿನ ರಕ್ತ ಸಂಚಾರ ಕಡಿಮೆಯಾಗಿ ಮೆದುಳಿನ ಕಾರ್ಯ ಶೀಘ್ರವಾಗಿ ಕಡಿತಗೊಳ್ಳೋದೇ ಮೆದುಳು ಲಕ್ವವಾಗಿದೆ. ಇದು ರಕ್ತದ ಕೊರತೆಯಿಂದ ಆಗಬಹುದು ಅಥವಾ ರಕ್ತಸ್ರಾವ ಮತ್ತು ಅಡೆತಡೆಗಳು ಕಾರಣ ಆಗಬಹುದು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ಸ್ಟ್ರೋಕ್ನ ಬಗ್ಗೆ ಅಷ್ಟು ಅರಿವು ಇರೋದಿಲ್ಲ ಮತ್ತು ಈ ರೀತಿಯಾದಾಗ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಅರಿವಿರೋದಿಲ್ಲ. ತಜ್ಞರ ಪ್ರಕಾರ ರಕ್ತ ಹೆಪ್ಪುಗಟ್ಟುವಿಕೆಯು ತೋಳು ಅಥವಾ ಕಾಲಿನಲ್ಲಿ ದೌರ್ಬಲ್ಯ ಅಥವಾ ಮಾತನಾಡಲು ಅಥವಾ ನೋಡುವಲ್ಲಿ ತೊಂದರೆಯಂತಹ ಲಕ್ಷಣಗಳನ್ನು ಉಂಟು ಮಾಡಬಹುದು. ಸ್ಟ್ರೋಕ್ ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ಸಂಭವಿಸುತ್ತವೆ. ರೋಗ ಲಕ್ಷಣಗಳು ಬದಲಾಗುತ್ತವೆ. ಮುಖ, ತೋಳು ಅಥವಾ ಕಾಲಿನ ದೌರ್ಬಲ್ಯ ಅಥವಾ ಮರಗಟ್ಟುವಿಕೆ. ಸಾಮಾನ್ಯವಾಗಿ ದೇಹದ ಒಂದು ಬದಿಯಲ್ಲಿ ಮಾತನಾಡಲು ಕಷ್ಟ ಆಗುವುದು ಅಥವಾ ಅರ್ಥ ಮಾಡಿಕೊಳ್ಳಲು ತೊಂದರೆ ಆಗುವುದು. ದೃಷ್ಟಿ ಸಮಸ್ಯೆಗಳು, ಉದಾಹರಣೆಗೆ 1 ಅಥವಾ 2 ಕಣ್ಣುಗಳಲ್ಲಿ ಮಂದಾಗುವುದು ಅಥವಾ ದೃಷ್ಟಿ ಕಳೆದುಕೊಳ್ಳೋದು. ತಲೆ ತಿರುವಿಕೆ, ವಾಂತಿ, ಮೂರ್ಛೆ ಅಥವಾ ಸೆಳೆತ, ಯಾವುದೇ ಕಾರಣವಿಲ್ಲದೆ ತೀವ್ರವಾದ ತಲೆನೋವು ಇತ್ಯಾದಿ ಲಕ್ಷಣಗಳು ಕಂಡು ಬರಬಹುದು. ಪಾರ್ಶ್ವವಾಯು ರೋಗ ಲಕ್ಷಣಗಳು ಪ್ರಾರಂಭ ಆದ ಸಮಯದಿಂದ ಸಮತೋಲನ ತಪ್ಪುವುದು, ಕಣ್ಣಿನ ಸಮಸ್ಯೆಗಳು, ಮುಖ ಜೋತು ಬೀಳೋದು, ತೋಳಿನ ದೌರ್ಬಲ್ಯ, ಮಾತಿನ ಬದಲಾವಣೆ ಇತ್ಯಾದಿ ಕಂಡುಬರುತ್ತವೆ. ಈ ರೋಗ ಲಕ್ಷಣಗಳಲ್ಲಿ ಯಾವುದಾದರೂ ಸಂಭವಿಸಿದಲ್ಲಿ ಪ್ರಾರಂಭದ ಸಮಯವನ್ನ ಗಮನಿಸಬೇಕು ಮತ್ತು ತಕ್ಷಣದ ವೈದ್ಯಕೀಯ ಆರೈಕೆಯನ್ನ ಪಡೆಯಬೇಕು. ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ, ಧೂಮಪಾನ, ಅಧಿಕ ಬೊಜ್ಜು, ಕೊಲೆಸ್ಟ್ರಾಲ್ ಮತ್ತು ಹೃದ್ರೋಗಗಳು ಪಾರ್ಶ್ವವಾಯುಗೆ ಮುಖ್ಯ ಕಾರಣ ಆಗಬಹುದು. ಸ್ಟ್ರೋಕ್ ತಗುಲಿದಾಗ ಕೆಲವು ಎಚ್ಚರಿಕೆಯ ಮುನ್ಸೂಚನೆಗಳನ್ನು ಕಡೆಗಣಿಸಕೂಡದು. ಮುಖ ಒಂದು ಕಡೆ ಇಳಿ ಬೀಳುವಂತೆ ಅನಿಸಿದ್ರೆ ಅಥವಾ ಒಂದು ಕಡೆ ಸಂಪೂರ್ಣ ಜೋಮು ಹಿಡಿದಿರುವಂತೆ ಅನಿಸಿದ್ರೆ ತಕ್ಷಣ ವೈದ್ಯರ ಬಳಿ ಹೋಗಬೇಕು. ಪಾರ್ಶ್ವವಾಯು ತಗುಲಿದ ಅನುಮಾನವಿದ್ದರೆ ನೀವು ಅಂತಹ ವ್ಯಕ್ತಿಗೆ ನಗುವಂತೆ ಸೂಚಿಸಿ. ಅದು ಕೂಡ ಸಾಧ್ಯವಾಗದಿದ್ದಲ್ಲಿ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಪಾರ್ಶ್ವವಾಯು ಆಗುವ ಸೂಚನೆ ಇದ್ದರೆ ಮೊದಲು ತೋಳುಗಳು ಮರಗಟ್ಟಿದ ಅನುಭವ ಆಗುತ್ತೆ. ನೀವು ಅವರಲ್ಲಿ ಕೈಯನ್ನ ಮೇಲಕ್ಕೆ ಎತ್ತುವಂತೆ ಹೇಳಬೇಕು. ಲಕ್ವ ರೋಗಿಗಳಿಗೆ ಕೈ ತಕ್ಷಣ ಕೆಳಗೆ ಇಳಿ ಬಿದ್ದು ಬಿಡುತ್ತೆ. ಪಾರ್ಶ್ವವಾಯು ರೋಗಿಗಳಿಗೆ ಮಾತು ತೊದಲುತ್ತದೆ. ಅವರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಿ ಅವರು ಉತ್ತರಿಸಲು ಕಷ್ಟಪಡುತ್ತಿದ್ದಲ್ಲಿ ಅದು ಸ್ಟ್ರೋಕ್ನ ಮುನ್ಸೂಚನೆ. ಪಾರ್ಶ್ವವಾಯುವಿನ ಸೂಚನೆಗಳಲ್ಲಿ ಸಮತೋಲನದ ನಷ್ಟ ಕೂಡ ಒಂದು. ದೇಹವನ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಎನಿಸುತ್ತದೆ ಮತ್ತು ಚಲಿಸಲು ಆಗುವುದಿಲ್ಲ. ಇದ್ದಕ್ಕಿದ್ದಂತೆ ತಲೆನೋವು ಕಾಣಿಸಿಕೊಳ್ಳುತ್ತದೆ ಮತ್ತು ಇದು ರಕ್ತಸ್ರಾವದ ಪಾರ್ಶ್ವವಾಯುವಿನ ಲಕ್ಷಣವಾಗಿರುತ್ತೆ. ಪಾರ್ಶ್ವವಾಯುವಿನ ಸೂಚನೆ ಇರುವವರು ಯಾವುದೇ ಕಾರಣವಿಲ್ಲದೆ ತಕ್ಷಣ ತಲೆ ತಿರುಗಿ ಸಮತೋಲನ ತಪ್ಪಿಬಿಡಬಹುದು.
ಈ ಹಿಂದೆ ಏನಾಗಿದೆ ಎಂಬುದನ್ನ ಸ್ವಲ್ಪ ಕಾಲ ಸಂಪೂರ್ಣವಾಗಿ ಮರೆತು ಬಿಡಬಹುದು. ತಕ್ಷಣಕ್ಕೆ ಏನು ನೆನಪಿಗೆ ಬಾರದಿರಬಹುದು. ನೆನಪಿನ ಶಕ್ತಿ ಕಳೆದುಕೊಳ್ಳೋದು ಕೂಡ ಪಾರ್ಶ್ವವಾಯುವಿನ ಸೂಚನೆ ಎನ್ನಲಾಗುತ್ತೆ. ಹಠಾತ್ ಕಣ್ಣು ಕತ್ತಲೆ ಎನಿಸೋದು ಮತ್ತು ದೃಷ್ಟಿ ಸಮಸ್ಯೆ ಕೂಡ ಮಿದುಳಿನ ಪಾರ್ಶ್ವವಾಯುವಿನ ಒಂದು ಚಿಹ್ನೆ. ಇದರಿಂದ ದೃಷ್ಟಿ ದುರ್ಬಲತೆ ಕಾಣಿಸಿಕೊಳ್ಳಬಹುದು. ಪಾರ್ಶ್ವವಾಯು ಯಾರಿಗಾದರೂ ಯಾವುದೇ ಸಮಯದಲ್ಲಿ ದಾಳಿ ಮಾಡಬಹುದು ಮತ್ತು ಅವರ ಜೀವನವನ್ನ ಶಾಶ್ವತವಾಗಿ ಬದಲಾಯಿಸಬಹುದು. ಅಪಾಯದ ಅಂಶದ ಮಾರ್ಪಾಡು, ಉತ್ತಮ ಜೀವನ ಶೈಲಿ, ಎಚ್ಚರಿಕೆಯ ಚಿಹ್ನೆಗಳ ಆರಂಭಿಕ ಪತ್ತೆ, ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಶಾಶ್ವತ ಹಾನಿ ಮತ್ತು ಸಾವನ್ನ ತಡೆಯಬಹುದು. ನಿಯಮಿತ ವ್ಯಾಯಾಮ ಪಾರ್ಶ್ವವಾಯು ಬರುವ ಸಾಧ್ಯತೆಯನ್ನ 40% ಕಡಿಮೆ ಮಾಡಬಹುದು ಅಂತ ವೈದ್ಯರು ಹೇಳ್ತಾರೆ. ಪ್ರತಿದಿನ ಕನಿಷ್ಠ 30 ರಿಂದ 45 ನಿಮಿಷಗಳ ಕಾಲ ಹೆಚ್ಚಿನ ಮತ್ತು ಮಧ್ಯಮ ತೀವ್ರತೆಯ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವುದು ಮುಖ್ಯ. ಹೆಚ್ಚಿನ ಉಪ್ಪು ಸೇವನೆಯು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಸೋಡಿಯಂ ಸೇವನೆಯನ್ನ ಕಡಿಮೆ ಮಾಡುವುದು ಕಡ್ಡಾಯವಾಗಿದೆ. ಸ್ಥೂಲಕಾಯತೆ ಮತ್ತು ಅಧಿಕ ತೂಕವು ಪಾರ್ಶ್ವವಾಯು ಸಾಧ್ಯತೆಯನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ. ಆದ್ದರಿಂದ ನಿಮ್ಮ ತೂಕವನ್ನು 18.5 ರಿಂದ 24.9 ಬಾಡಿ ಮಾಸ್ ಇಂಡೆಕ್ಸ್ನಲ್ಲಿ ಇರಿಸಿಕೊಳ್ಳಲು ಶ್ರಮಿಸಿ. ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಲು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ. ಪಾರ್ಶ್ವವಾಯು ಅಪಾಯವನ್ನ ಕಡಿಮೆ ಮಾಡಲು ನಿಮ್ಮ ಧೂಮಪಾನದ ಅಭ್ಯಾಸವನ್ನ ಕಡಿತಗೊಳಿಸಬೇಕು. ನಿಮ್ಮ ಹೃದಯದ ಆರೋಗ್ಯಕ್ಕಾಗಿ ಧಾನ್ಯಗಳು ಮತ್ತು ಮಾಂಸದ ಜೊತೆಗೆ ತಾಜಾ ಸೀಸನಲ್ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಿ. ಇದು ಆರೋಗ್ಯವನ್ನು ಉತ್ತಮವಾಗಿಡುತ್ತದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.